ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಒಂದು ವಿಶೇಷವಾದ ಮಾಹಿತಿ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದಷ್ಟು ಹುದ್ದೆಗಳು ಕಾಲ್ ಫಾರ್ ಆಗಿದಾವ. ಸೊ ಮತ್ತೆ ಅದಕ್ಕೆ ಅಪ್ಲಿಕೇಶನ್ ಅನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಹಾಕ್ಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನೀವು ಈಗ ಅರ್ಜಿಯನ್ನು ಹಾಕ್ಲಿಕ್ಕೆ ಆರಂಭವನ್ನು ಮಾಡಿದ್ದಾರೆ ಕೂಡ ಅಪ್ಲಿಕೇಶನ್ ಅನ್ನ ತೆಗೆದುಕೊಳ್ಳಿಕ್ಕೆ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಇದೆ. ಸೊ ಒಂದು ಮಾಹಿತಿಗಳನ್ನು ನಾವು ಯಾಕೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೂಡ ಸಿಗೋದಿಲ್ಲ. ಸೊ ಸಾಕಷ್ಟು ಮಂದಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಅದರಿಂದ ಅಂತಹ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತ ಆಗಲಿ. ಸೊ ಮತ್ತೆ ನೇಮಕಾತಿ ಪ್ರಕ್ರಿಯೆಗಳು ಎಲ್ಲೆಲ್ಲಿ ನಡೀತಾವ, ಯಾವ ಯಾವ ವಿಭಾಗದಲ್ಲಿ ನಡೀತಾವ, ಇದೆಲ್ಲ ಮಾಹಿತಿಗಳು ಕೂಡ ಗೊತ್ತಾದ್ರೆ ನಿಮಗೂ ಕೂಡ ಒಂದಷ್ಟು ಅನುಕೂಲ ಆಗ್ತದೆ ಎನ್ನುವಂತ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ಸೊ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ದೊಳಗ ಒಂದಷ್ಟು ಜಾಬ್ಗೆ ನೋಟಿಫಿಕೇಶನ್ಗಳು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯಾವ ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಮತ್ತೆ ಅದರಲ್ಲಿ ಅದರ ಕ್ವಾಲಿಫಿಕೇಶನ್ ಏನಿದೆ, ಯಾವತ್ತಿಂದ ನಾವು ಅದನ್ನ ಅರ್ಜಿ ಹಾಕ್ಬೋದು, ಈ ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನೋಡಿ. ನಿಮ್ಗೆ ಏನಾದ್ರು ಪೇಪರ್ ಕಟಿಂಗ್ ಸರಿಯಾಗಿ ಕಾಣ್ಲಿಲ್ಲ ಅಂದ್ರೆ ನಾನು ಪಕ್ಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಅದನ್ನ ನೀವು ಗಮನಿಸ್ಕೋಬಹುದು. ಓಕೆ, ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಸಿವಿಲ್ ಅಂಡ್ ಎಲೆಕ್ಟ್ರಿಕ್ ವಿಭಾಗಗಳಲ್ಲಿ ನೋಡಿ, ಇಲ್ಲಿ ಸಿವಿಲ್ ಕೂಡ ಇದೆ, ಅದೇ ರೀತಿ ಸಾರಿ ಎಲೆಕ್ಟ್ರಿಕ್ ವಿಭಾಗದಲ್ಲಿಯೂ ಕೂಡ ಹುದ್ದೆಗಳು ಖಾಲಿ ಇದ್ದಾವ. ಓಕೆನಾ, ಸೊ ಇಲ್ಲಿ ಆಸಕ್ತ ಅಭ್ಯರ್ಥಿಗಳು ಏನ್ ಮಾಡ್ಬೋದು, ಅರ್ಜಿಯನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಹುದ್ದೆ ಹೆಸರು ಜೂನಿಯರ್ ಇಂಜಿನಿಯರ್ ಅಂತ ಹೇಳಿ. ಮೊದಲನೇದಾಗಿ ಜೂನಿಯರ್ ಇಂಜಿನಿಯರ್ ಒಟ್ಟು 22 ಹುದ್ದೆಗಳಿದ್ದಾವೆ ಜೂನಿಯರ್ ಇಂಜಿನಿಯರ್ದು. ಸೊ ಇದರ ವೇತನ ಇದೆ ನೋಡಿ 33,900ರಿಂದ 80,236ರವರೆಗೆ. ಓಕೆ, ಸೊ ಇಲ್ಲಿ ವಿದ್ಯಾರ್ಹತೆ, ಸೊ ಏನೇನು ಕ್ವಾಲಿಫಿಕೇಶನ್ ಇದೆ, ಇಲ್ಲಿ ಸಿವಿಲ್ ವಿಭಾಗದ ಹುದ್ದೆಗಳಿಗೆ ಕನಿಷ್ಠ 65% ಅಂಕಗಳೊಂದಿಗೆ, ಸಿವಿಲ್ ವಿಭಾಗದ ಹುದ್ದೆಗಳಿಗೆ 65% ಅಂಕಗಳೊಂದಿಗೆ ಡಿಪ್ಲೊಮೊ ಶಿಕ್ಷಣವನ್ನ ಮುಗಿಸಿರ್ಬೇಕು. ಅದರಲ್ಲಿ SC ST ಮತ್ತೆ PW ಆಗಿತ್ತಪ್ಪ ಅಂದ್ರೆ ನೀವು 55% ಅಂಕಗಳು ಅಂದ್ರೆ 55% ಅನ್ನ ತೆಗೆದುಕೊಂಡಿರ್ಬೇಕಾಗ್ತದೆ. ಅಥವಾ ಕನಿಷ್ಠ 55% ಅಂಕಗಳೊಂದಿಗೆ ಡಿಗ್ರಿಯನ್ನ ಮುಗಿಸಿರ್ಬೇಕು. ಅರ್ಥ ಮಾಡ್ಕೊತಿದ್ದೀರಾ? ಸೊ ಇದು ಪದವಿಗೆ ಸಂಬಂಧಪಟ್ಟ ಹಾಗೆ. ಮತ್ತೆ ಇಲ್ಲಿ SC ST PWD ಆಗಿದ್ದಲ್ಲಿ ನೀವು 45% ಅಂಕಗಳೊಂದಿಗೆ ಪದವಿಯನ್ನ ಪಡ್ಕೊಂಡಿದ್ರೆ ಸಾಕಾಗ್ತದೆ, ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದು ಸಿವಿಲ್ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದೇ ರೀತಿ ಎಲೆಕ್ಟ್ರಿಕ್ ವಿಭಾಗಕ್ಕೆ ಬರೋದಾದ್ರೆ ಕನಿಷ್ಠ 65 ಅಂಕಗಳೊಂದಿಗೆ ಡಿಪ್ಲೊಮೊ ಶಿಕ್ಷಣವನ್ನ SC ST PWD ಆಗಿತ್ತಪ್ಪ ಅಂದ್ರೆ 45% ಅಂಕಗಳೊಂದಿಗೆ ಡಿಪ್ಲೊಮೋವನ್ನ ಪಡ್ಕೊಂಡಿರ್ಬೇಕು. ಅಥವಾ ಕನಿಷ್ಠ 55 ಅಂಕಗಳೊಂದಿಗೆ ಪದವಿ ಶಿಕ್ಷಣವನ್ನ, ಓಕೆ, ಡಿಗ್ರಿಯನ್ನ ಮುಗಿಸಿರ್ಬೇಕು. ಇದರಲ್ಲಿಯೂ ಕೂಡ SC ST ಮತ್ತೆ PW ಆಗಿದ್ದಲ್ಲಿ ಇದಕ್ಕೂ ಕೂಡ 45% ಇದೆ, ಸೇಮ್ ಏನ್ ಬದಲಾವಣೆ ಇಲ್ಲ. ಓಕೆ, ಸೊ ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ಅಂತ ಹೇಳಿ ಪ್ರಶ್ನೆ ಇದೆ ನೋಡಿ, ಇದಿದೆ ಮಾಹಿತಿ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ದಿನಾಂಕ 1/12/2024 ಕನಿಷ್ಠ 20 ವರ್ಷ ಆಗಿರ್ಬೇಕು. ಇದನ್ನ ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾಗಿ ಬರ್ತದೆ. ಓಕೆ, ಸೊ ಅಂದ್ರೆ 1/12/2024 ಕಳೆದ ಡಿಸೆಂಬರ್ಗೆ ಅವರಿಗೆ 20 ವರ್ಷಗಳು ಆಗಿರ್ಬೇಕು. ಓಕೆ, ಸೊ ನೀವು ಗರಿಷ್ಠ ವಯೋಮಿತಿಯನ್ನ ನೋಡೋದಾದ್ರೆ 30 ವರ್ಷ ಮೀರಿರಬಾರ್ದು, 30 ಇಯರ್ಸ್ ಕ್ರಾಸ್ ಆಗಿರಬಾರ್ದು. ಸೊ ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷ, ಅಂದ್ರೆ OBC ಅಭ್ಯರ್ಥಿ ಆಗಿತ್ತಪ್ಪ ಅಂದ್ರೆ 3 ವರ್ಷ ಎಕ್ಸ್ಟೆನ್ಷನ್ ಇರ್ತದೆ. ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 5 ವರ್ಷದ ವಯಸ್ಸಿನವರೆಗೆ ಸಡಿಲಿಕೆಯನ್ನ ನೀಡ್ತಾರೆ. ಅಂದ್ರೆ ಇಲ್ಲಿ OBC ಅವರಾಗಿತ್ತಂದ್ರೆ 33 ಇಯರ್ಸ್ ವರೆಗೂ ಕೂಡ ಅವ್ರಿಗೆ ಏನ್ ಮಾಡ್ಬೋದು, ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಹಾಗೇನೆ SC ST ಅಭ್ಯರ್ಥಿಗಳಾಗಿದ್ದಂದ್ರೆ 35 ವರ್ಷ ವಯಸ್ಸಿನವರೆಗೂ ಕೂಡ ಅವರು ಅರ್ಜಿಯನ್ನ ಹಾಕ್ಬಹುದು. ಸೊ ನೀವು ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಸೊ ಇಲ್ಲಿ ಅವರು ಏನು ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ನೋಡಿ, https://ibpsonline.com ಅಂತ ಹೇಳಿ. ಸೊ ಈ ಒಂದು ವೆಬ್ಸೈಟ್ಗೆ ಹೋಯ್ತಪ್ಪ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕ ಏನಿರ್ತದೆ, OBC ಸಾಮಾನ್ಯ ಆರ್ಥಿಕವಾಗಿ ಹಿಂದುಳಿದ ಕೆಟಗರಿ ಅಭ್ಯರ್ಥಿಗಳು ಏನಿದ್ದಾರೆ ಇವರಿಗೆ 450 ರೂಪಾಯಿ ಅಪ್ಲಿಕೇಶನ್ ಅಂದ್ರೆ ಫೀಸ್ ಇರ್ತದೆ. ಓಕೆ, ಅರ್ಜಿ ಶುಲ್ಕ ಇರ್ತದೆ. ಇತರೆ ಕ್ಯಾಟಗರಿಯವರಿಗೆ ಇಂಟಿಮೇಷನ್ ಶುಲ್ಕ ಅಂತ ಹೇಳಿ 50 ರೂಪಾಯಿನ ತೆಗೆದುಕೊಳ್ತಾರೆ. ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 20ನೇ ತಾರೀಕು, ಇದೇ ತಿಂಗಳ 20/1/2025. ಸೊ ಇದು ನಿಮಗೆ ಕೊನೆಯ ದಿನಾಂಕ ಆಗಿರ್ತದೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ. ಸೊ ಯಾರ್ಯಾರು ಪದವಿಯನ್ನು ಮುಗಿಸಿದಿರಿ, ಹುದ್ದೆಗಳಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀರಿ, ನೀವು ಈ ಒಂದು ವೆಬ್ಸೈಟ್ ಅನ್ನ ಬಳಸ್ಕೊಂಡು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವೆಬ್ಸೈಟ್ ಅನ್ನ ಬಳಸ್ಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇದನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದ,
ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತೇನೆ. ಸೊ ಆದಷ್ಟು ಬೇಗ ಪದವಿಯನ್ನು ಮುಗಿಸಿರ್ತಕ್ಕಂಥ ನನ್ನ ಸ್ಪರ್ಧಾ ಬಳಗ ಯಾರಾದ್ರೂ ಇತ್ತಪ್ಪ ಅಂದ್ರ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದೊಳಗ ಕಾಲಾಗಿರ್ತಕ್ಕಂತಹ ಈ ಒಂದು ಉದ್ಯೋಗಗಳಿಗೆ ಏನು ಅರ್ಜಿಯನ್ನ ಸಲ್ಲಿಸಿ. ಓಕೆ, ಸೊ ಮಾಹಿತಿ ಇಷ್ಟ ಆಯ್ತಂದ್ರ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಸೊ ಮತ್ತೆ ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಪದವಿಯನ್ನ ಮುಗಿಸಿ ಹುದ್ದೆಗೋಸ್ಕರ ಸರ್ಚ್ ಮಾಡ್ತಿರ್ತಾರ, ಅವರಿಗೂ ಕೂಡ ಈ ವಿಡಿಯೋವನ್ನ ಲಿಂಕ್ ಅನ್ನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.